ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕುವುದಷ್ಟೇ ಹೊರತು ರಜನಿಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ ಲಾಲ್ ಆಗಲಿ ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತಿದ್ದೇನೆ, ಮಾತಾಡೋದಕ್ಕೆ ಕರ್ಸಿರೋದು ನಾವು. ಹೌದಾ? ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿವೆ, ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ. ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಗರ್ಭಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. Can you compare this sandalwood to Bollywood? Never. Tollywood, Hollywood, ಇದೆಲ್ಲ ಹುಡುಗರಿದ್ದಾವೆ. You can't compare that. Because ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ ಇಲ್ಲ, ನಾವು ಇಂಡಸ್ಟ್ರಿಗೆ ಬಂದರೆ ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ. ಗಂಧದ ಮರದ ಗುಣ ಗೊತ್ತಾ ನಿಮಗೆ? ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷಕ್ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನು 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ, ಎಲ್ಲೋದ್ರೂ ಅಷ್ಟೇ. ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದ್ರ ಸುತ್ತ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡಬೇಕು. ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ಮಾಡ್ಕೋಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವಿಲ್ಲಿ ಬರ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀನಿ, ಬಹಳ ಒಳ್ಳೆಯ ಟಚ್.